ಇದು ಹಜರತ್ ಸೈಯದ್ ಖಾದ್ರಿ ಮೊಹಮ್ಮದ್ ಶಾ ದರ್ಗಾ ಇದೆಯಲ್ಲ, ಬಹಳ ವರ್ಷಗಳಿಂದ ಇದ್ದಂಥ ದರ್ಗಾ ಇದೆ. ನಾನು ಮುಖ್ಯಮಂತ್ರಿ ಆಗಿರುವಾಗಲೂ ಕೂಡ ಈ ವಿಷಯ ಬಂದಿತ್ತು. ನಾನು ಹೇಳಿದೆ, ದರ್ಗಾ ಇರ್ಬೋದು, ಗುಡಿ ಇರ್ಬೋದು, ಯಾವುದನ್ನು ಮುಟ್ಟಕ್ಕೆ ಹೋಗ್ಬಿಡಿ. ಬೇಕಾದರೆ ಅದ್ರ ಎದುರುಗಡೆ ಜಾಗದಲ್ಲಿ ಅಕ್ವೈರ್ ಮಾಡ್ಕೊಂಡು ಸ್ವಲ್ಪ ರಸ್ತೆಗೆ ನಿಮ್ಗೆ ಅಗಲ ಮಾಡಬೇಕು ಅನ್ನೋದಾದರೆ ಮಾಡ್ಕೊಳ್ಳಿ, ಇದನ್ನು ಮಾತ್ರ ಬಿಟ್ಟುಬಿಡಿ ಅಂತ ಹೇಳಿದ್ದೆ ನಾನು. ಹಾಗಾಗಿ ಮಾಡಿರಲಿಲ್ಲ ನಾವು. ಈಗ ರಸ್ತೆ ಆಗ್ಬಿಟ್ಟದೆ, ಅಲ್ಲಿ BRTC ರಸ್ತೆ ಆಗ್ಬಿಟ್ಟದೆ, ವಾಹನಗಳೆಲ್ಲ ಓಡಾಡ್ತಾ ಇದ್ದಾವೆ. ಬಟ್ ಈಗ ಇದ್ದಕ್ಕಿದ್ದಾಗಲೇ ಅದನ್ನು ತೆರವುಗೊಳಿಸ್ತಕ್ಕಂಥ ಆದೇಶ ಸರ್ಕಾರದಲ್ಲಿ ಏನಾಗಿದೆ, ಸ್ಟೇ ಕೊಟ್ಟಿದ್ದರು, ಸ್ಟೇ ತಗೊಂಡಿದ್ರು, ಸ್ಟೇ ವೆಕೇಟ್ ಆಯಿತು. ಸ್ಟೇ ವೆಕೇಟ್ ಆದ ತಕ್ಷಣ ಸ್ವಾಧೀನ ತಗೋಬೇಕು, ಅದನ್ನು ತೆರವುಗೊಳಿಸ್ಬಿಡ್ಬೇಕು ಅಂತ ಏನಿಲ್ಲ. ಅವ್ರ ಜೊತೆ ಕರೆದು ಮಾತಾಡ್ಬೋದಾಗಿತ್ತು. ನೀವು ತೆರವುಗೊಳಿಸ್ಬೇಕು ಅನ್ನೋಗಿದ್ರೆ ಅಲ್ಲಿ ಬೇರೆ ಗುಡಿಗಳು ಇದ್ದಾವೆ. ಶಿವಾನಂದ ಮಠ ಅಂತ ಇದೆ, ಉಣ್ಕಲ್ ಸಿದ್ದಪ್ಪಜ್ಜರ ಮಠ ಅಂತ ಇದೆ, ಉಣ್ಕಲ್ ಮಹಾಲಿಂಗೇಶ್ವರ ಗುಡಿಗಳಿದ್ದಾವೆ, ಹಿಂದೂ ದೇವಾಲಯಗಳು ಕೂಡ ಇದ್ದಾವೆ, ಮಠಗಳು ಕೂಡ ಇದ್ದಾವೆ. ಇದು ಕೂಡ ಈ ದರ್ಗಾನೂ ಕೂಡ ಇತ್ತು. ಈ ದರ್ಗಾ ಒಂದು ರೀತಿ ಸರ್ವಧರ್ಮ ಸಮನ್ವಯ ಇದ್ದಂಥ ದರ್ಗಾ. ಎಲ್ಲ ಜನರು ಕೂಡ, ಹಿಂದೂಗಳು, ಕ್ರಿಶ್ಚಿಯನ್ರು, ಮುಸಲ್ಮಾನರು ಎಲ್ಲರೂ ಕೂಡ ಹೋಗ್ತಿದ್ರು ಈ ದರ್ಗಕ್ಕೆ. ಅಂಥ ದರ್ಗನ ಈಗ ತೆಗೆದಾಕ್ಬಿಟ್ರೆ ಇದೇನಾಗುತ್ತೆ, ಜನರಿಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇರ್ತದೆ. ಇದರಿಂದಲೇ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತದೆ. ಇದು ದ್ವೇಷದ ರಾಜಕಾರಣಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ಆಗ್ತದೆ. ಅದಕ್ಕೆ ನಾನು ನಿನ್ನೆ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡಿದ್ದೆ, ಇದು ತೆರವು ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೆ. ಪೊಲೀಸ್ ಕಮಿಷನರ್ಗೂ ಕೂಡ ಹೇಳಿದ್ದೆ, ಅಲ್ಲಿ DC ಕೂಡ ಹೇಳಿದ್ದೆ. ಅವರು ಇಲ್ಲ, ಮುಖ್ಯಮಂತ್ರಿಗಳು ಸರ್ಕಾರದಿಂದ ಆದೇಶ ಬಂದ್ಬಿಟ್ಟದೆ, ನಾವೇನು ಮಾಡೋಕ್ಕಾಗಲ್ಲ, ತೆರವು ಮಾಡಬೇಕು ಅಂತ ಅವ್ರ ಅಸಹಾಯಕತೆಯನ್ನು ಎಕ್ಸ್ಪ್ರೆಸ್ ಮಾಡಿದರು. ಆಮೇಲೆ ಮುಖ್ಯಮಂತ್ರಿಗಳಿಗೆ ನಾನು ಫೋನ್ ಮಾಡಿ ಹೇಳಿದೆ, ಮಾಡಬೇಡಿ, ಇದನ್ನು ಮಾಡೋಕ್ಕೆ ಹೋಗಬೇಡಿ, ಇದರಿಂದ ಜನರಲ್ಲಿ ಅಶಾಂತಿ ನಿರ್ಮಾಣ ಆಗುತ್ತೆ. ಆ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಅದರಿಂದ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ಅದು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದೆ. ಒಂದು ವೇಳೆ ಅವ್ರ ಜೊತೆ ಕರೆದು ಮಾತಾಡಿ. ಈಗ ಹೊಡೆಯೋಕ್ಕೆ ಬೆಳಿಗ್ಗೆನೆ 6 ಗಂಟೆಗೇನೆ ಎಲ್ಲ ಪೊಲೀಸ್ನವ್ರು ಹಾಕಿ 144 ಸೆಕ್ಷನ್ ಎಲ್ಲ ಹಾಕಿ ಮಾಡಿಬಿಟ್ಟಿದ್ದಾರೆ. ದಿಸ್ ಇಸ್ ನಾಟ್ ಕರೆಕ್ಟ್. ಮತ್ತೆ ರಸ್ತೆಗೇನು ಅಡ್ಡ ಇಲ್ಲ. ಒಂದು ವೇಳೆ ನೀವು ರಸ್ತೆ ಅಗಲೀಕರಣ ಮಾಡಬೇಕು ಅಂತಂದ್ರೆ ರಸ್ತೆನ ಎದುರುಗಡೆ ಜಾಗ ಅಕ್ವೈರ್ ಮಾಡ್ಕೊಂಡು ಮಾಡಿ. ಈಗ ಇರ್ತಕ್ಕಂಥ ದರ್ಗನ, ಹಳೇ ದರ್ಗನ ಹೊಡಿಬೇಕಾದಂಥ ಅಗತ್ಯ ಏನಿದೆ? ನಾವು ಯಾವುದೇ ದೇವಸ್ಥಾನಗಳು ಹೊಡಿಬೇಕಾದ್ರೆ, ದರ್ಗಾಗಳು ಹೊಡಿಬೇಕಾದ್ರೆ ಅಟ್ಲೀಸ್ಟ್ ಅವ್ರನ್ನ ವಿಶ್ವಾಸಕರ ತಗೋಬೇಕಲ್ಲ. ವಿಶ್ವಾಸಕ್ಕೂ ತಗೊಂಡಿಲ್ಲ. ಅದರಿಂದ ನಾನು ಅದೇ ಹೇಳಿದೆ, ಇದು ಹುಬ್ಳಿ ಧಾರವಾಡದ ಮಧ್ಯೆ ಇರ್ತಕ್ಕಂಥದ್ದು. ನಾನು ಒಂದು ಸಾರಿ ಇನ್ಸ್ಪೆಕ್ಟ್ ಮಾಡಿದ್ದೆ, ಭಾಳ ಹಿಂದೆ ಇನ್ಸ್ಪೆಕ್ಟ್ ಮಾಡಿದ್ದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ ಇನ್ಸ್ಪೆಕ್ಟ್ ಮಾಡಿದ್ದೆ. ಆಗ ನನ್ನ ಬಳಿಯೂ ಬಂದಿತ್ತು, ಈ ದರ್ಗಾ ಹೊಡಿಲೇಬೇಕು ಅಂತ ಅಧಿಕಾರಿಗಳು ಹೇಳಿದ್ರು. ನಾನು ಹೇಳಿದೆ, ದರ್ಗಾ ಹೊಡೆಯಕ್ಕೆ ಹೋಗ್ಬಿಡಿಯಪ್ಪ, ಬೇಕಾದ್ರೆ ರೋಡ್ ಸ್ವಲ್ಪ ನೀವು ಸಾಲದೆ ಹೋದರೆ ಬೇರೆ ಮುಂದ್ಗಡೆ ಅಕ್ವೈರ್ ಮಾಡ್ಕೊಳ್ಳಿ, ದರ್ಗಾ ಮಾತ್ರ ಮುಟ್ಟಕ್ಕೆ ಹೋಗ್ಬೇಡಿ, ಯಾವ ಗುಡಿನೂ ಕೂಡ ಮುಟ್ಟಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೆ. ಬಟ್ ಇದಕ್ಕಿದ್ದಾರೆ ಇದನ್ನು ಮಾಡಿದ್ರೆ ಹೆಂಗೆ?